ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸೌಂಡ್ ಮಾಡಿದ ಕಂಪನಿ ಕೇವಲ ಕಂಪ್ಯೂಟರ್ಗೆ ಸೈಟ್ ಕೊಟ್ಟು ಇತಿಹಾಸ ಸೃಷ್ಟಿ. ಸ್ಯಾನ್ ಸಿಟಿ ಜನರ ಮೆಚ್ಚುಗೆ ಗಳಿಸಿದ ರೋಚಕ ಜರ್ನಿ. ಇದೇ ಈ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನ್ ಪರಿಣಿಕಾ. ಬೆಂಗಳೂರಿನಂತಹ ಸಿಟಿಗಳಲ್ಲಿ ತಲೆ ಮೇಲೊಂದು ಸೂರನ್ನ ಕಲ್ಪಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ. ಅಂತ ಆಸೆಗೆ ಊರುಗೋಲಾಗಿ ನಿಂತಿರೋ ಸಂಸ್ಥೆ ಸ್ಯಾನ್ ಸಿಟಿ. ಕಳೆದ 18 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಛಾಪು ಮೂಡಿಸಿರೋ ಸ್ಯಾನ್ ಸಿಟಿ ಜರ್ನಿಯೇ ರೋಚಕ. ಕಂಪ್ಯೂಟರ್ ತಗೊಂಡಿದ್ದಕ್ಕೆ ಸೈಟ್ ಕೊಟ್ಟ ಏಕೈಕ ಕಂಪನಿ ಅಂದ್ರೆ ಅದು ಸ್ಯಾನ್ ಸಿಟಿ. ಇಂತಹ ಕಂಪನಿ ಬೆಳೆದು ಬಂದ ಹಾದಿ ಇಲ್ಲಿದೆ ನೋಡಿ. ಬೇಸಿಕಲಿ ಈಗ ಸಂಸ್ಥೆ ಸ್ಟಾರ್ಟ್ ಆಗಿ 18 ವರ್ಷ ಆಯಿತು. ರಿಯಲ್ ಎಸ್ಟೇಟ್ ಅಂತ ನಾವು ಸ್ಟಾರ್ಟ್ ಮಾಡಿ ಮಂತ್ಲಿ EMI ಕಟ್ಕೊಂಡು ಹೋಗೋ ಥರ 0% ಇಂಟ್ರೆಸ್ಟ್ ಮಾಡಿ ಒಂದು 1000 ಕಸ್ಟಮರ್ಸ್ಗೆ ಆ ಥರ ಒಂದು ಸ್ಕೀಮಲ್ಲಿ ಪ್ರಾಜೆಕ್ಟ್ನ ಲಾಂಚ್ ಮಾಡಿದೆ. ದಟ್ ವಾಸ್ ಆಲ್ಸೋ ಸಕ್ಸಸ್. 2006 ಆಗಿನೂ ಬೆಂಗಳೂರಿಗೆ IT ಸಿಟಿ ಅನ್ನೋ ಹೆಸರಿರಲಿಲ್ಲ. ಉದ್ಯಾನ ನಗರಿಯಾಗಿದ್ದ ಬೆಂಗಳೂರಿನ ಜನರಿಗೆ ತಲೆ ಮೇಲೊಂದು ಸೂರು ಕಟ್ಕೊಳ್ಳೋ ಆಸೆ ಇತ್ತು. ಆದರೆ ಕಾಸ್ಟ್ಲಿ ದುನಿಯಾದಲ್ಲಿ, ಅದರಲ್ಲೂ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಮನೆ ಕಟ್ಟೋದು ಬಿಡಿ, ಒಂದು ಸೈಟ್ ಕೊಳ್ಳೋದು ಅಂದ್ರೂ ಅದು ಕಷ್ಟದ ಕೆಲಸ. ಜನರಿಗೆ ಕೈಗೆಟುಕುವ ದರಕ್ಕೆ ಸೈಟ್ ಸಿಗಬೇಕಂದ್ರೂ ಆಗ್ತಾ ಇರಲಿಲ್ಲ. ಆದರೆ ಮಧ್ಯಮ ವರ್ಗದವರ ಊರುಗೋಲಾಗೋದಕ್ಕೆ ಹುಟ್ಕೊಂಡ ಸಂಸ್ಥೆಯೇ ವಿಸ್ಯಾನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯ ಅಡಿಯಲ್ಲಿರುವ ಸ್ಯಾನ್ ಸಿಟಿ ಇಂದು ದೊಡ್ಡ ಬ್ರ್ಯಾಂಡ್ ಆಗಿದೆ. ಒಂದೊಳ್ಳೆ ಪ್ರಾಪರ್ಟಿ ಅಂದರೆ ಹೇಗಿರಬೇಕು? ವಾಸಿಸೋದಕ್ಕೆ ಒಂದೊಳ್ಳೆ ಜಾಗ ಆಗಿರಬೇಕು, ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಬೇಕು, ಎಲ್ಲ ರೀತಿಯ ಸೌಲಭ್ಯಗಳಿರಬೇಕು. ಇದೆಲ್ಲ ಇದ್ದು ಕಡಿಮೆ ಬೆಲೆಗೆ ಸೈಟ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಆ ಆಸೆಗೆ ಇಂಬು ನೀಡಿದ್ದು ಈ ಸ್ಯಾನ್ ಸಿಟಿ. ಬೆಂಗಳೂರಿನಲ್ಲಿರುವ ಬಹುತೇಕರಿಗೆ ಈ ಸ್ಯಾನ್ ಸಿಟಿ ಬಗ್ಗೆ ಗೊತ್ತೇ ಇರುತ್ತೆ. 2006ರಲ್ಲಿ ಶುರುವಾಗಿದ್ದ ಈ ಕಂಪನಿ ಇಂದಿಗೂ ತನ್ನ ವಿಶ್ವಾಸಾರ್ಹತೆಯನ್ನ ಹಾಗೆ ಉಳಿಸ್ಕೊಂಡು ಬಂದಿದೆ. ಇಂದಿಗೂ ಲಕ್ಷಾಂತರ ಗ್ರಾಹಕರಿಗೆ ಸ್ಯಾನ್ ಸಿಟಿ ಸಂಸ್ಥೆ ತನ್ನ ಸೇವೆಯನ್ನ ಒದಗಿಸ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸ್ಯಾನ್ ಸಿಟಿ ಹೆಸರಿಗೆ ದೊಡ್ಡ ಹೆಸರಿದೆ. 18 ವರ್ಷಗಳಿಂದ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರೋ ವಿಸ್ಯಾನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ತನ್ನದೇ ಆದ ಛಾಪು ಮೂಡಿಸಿದೆ. ಹಾಗಾದ್ರೆ 18 ವರ್ಷಗಳಿಂದ ಗ್ರಾಹಕರ ನಂಬಿಕೆಯನ್ನ ಉಳಿಸ್ಕೊಂಡು ಬಂದಿರೋ ಸ್ಯಾನ್ ಸಿಟಿಯ ಸೂತ್ರಧಾರಿ ಯಾರು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡದೇ ಇರಲಾರ್ದು. ಬಡವರು, ಮಧ್ಯಮ ವರ್ಗದವರು ಸೂರು ಕಟ್ಕೊಳ್ಳೋದಕ್ಕೆ ಕಾರಣವಾದ ಸ್ಯಾನ್ ಸಿಟಿಯ ಸಂಸ್ಥಾಪಕ ಇವರೇ ನೋಡಿ. ರಿಯಲ್ ಎಸ್ಟೇಟ್ ಉದ್ಯಮದ ದಿಗ್ಗಜ ಡಾಕ್ಟರ್ ವಿಶ್ವ ಕಾರ್ಯಪ್ಪ. ಯಾವುದೇ ಸಮಸ್ಯೆಗಳಿದ್ರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅನ್ನೋ ತತ್ವವನ್ನ ನಂಬಿದವರು ವಿಶ್ವ ಕಾರ್ಯಪ್ಪ. ಈ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಧುಮುಕುವ ಮುನ್ನ ವಿಶ್ವ ಕಾರ್ಯಪ್ಪ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಸ್ಟೂಡೆಂಟ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ವಿಶ್ವ ಕಾರ್ಯಪ್ಪ ಏನಿಲ್ಲ ಅಂದ್ರೂ ಸುಮಾರು 1400 ವಿದ್ಯಾರ್ಥಿಗಳಿಗೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ. ಇಲ್ಲಿಂದ ಜರ್ನಿ ಶುರು ಮಾಡಿದ ವಿಶ್ವ ಕಾರ್ಯಪ್ಪ ಮೊದಲು ಸ್ಯಾನ್ ಟೆಕ್ನಾಲಜೀಸ್ ಅನ್ನೋ ಕಂಪನಿಯನ್ನ ಶುರು ಮಾಡಿರ್ತಾರೆ. ಸೊ ಫ್ಯಾಕಲ್ಟಿಯಾಗಿ ಟೀಚ್ ಮಾಡ್ತಾ ಇದ್ದೆ. ಅದಾದಮೇಲೆ ಸ್ಯಾನ್ ಟೆಕ್ನಾಲಜೀಸ್ ಅಂತಕ್ಕಂಥ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್, ಪೆರಿಫರಲ್ಸ್, ಆ್ಯನ್ಯಲ್ ಮೇಂಟೆನೆನ್ಸ್, ಕಾಂಟ್ರಾಕ್ಟ್ಸ್, ಈ ಥರ ಒಂದು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಸೆಂಬ್ಲಿಂಗ್, ಇನ್ಸ್ಟಾಲೇಷನ್, ನೆಟ್ವರ್ಕಿಂಗ್ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ ಮಾರ್ಕೆಟ್ ಕಾಂಪಿಟೇಷನ್ಸ್ ಎಲ್ಲ ಹೆವಿ ಇದ್ದಿದ್ದ ಕಾರಣ ಏನು ಮಾಡಿದ್ವಿ, ಆ ಕಂಪ್ಯೂಟರ್ ತೊಗೊಂಡ್ರೆ ಒಂದಷ್ಟು ಆಕ್ಸೆಸರೀಸ್ನ ಫ್ರೀಯಾಗಿ ಕೊಡ್ತಾ ಇದ್ವಿ. ಒಂದು ಪ್ಯಾಕೇಜ್ ಅಂತ ಮಾಡಿ ಕೊಡ್ತಾ ಇದ್ವಿ. ಸೊ ಇವತ್ತು ಯಾವುದಾದ್ರೂ ಒಂದು ಆಫರ್ ಅಥವಾ ಒಂದು ಪ್ಯಾಕೇಜ್ ಏನಾದರೂ ಕೊಟ್ಟಾಗ ಅದು ವಾಪಸ್ ಇನ್ 2 ವೀಕ್ಸ್ 3 ವೀಕ್ಸ್ ಬೈ ನೆಕ್ಸ್ಟ್ ಟು ದ್ಯಾಟ್ ಕಾಂಪಿಟೇಟರ್ಸು ಅದಕ್ಕಿಂತ ಇನ್ನೊಂದು 400 ರೂಪಾಯಿ 500 ರೂಪಾಯಿ ಕಡಿಮೆ ಮಾಡಿ ಕಾಂಪಿಟೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಯಾರು ಕಾಪಿ ಮಾಡೋಕ್ಕಾಗದೇ ಇರತಕ್ಕಂಥ ಯಾವುದಾದ್ರೂ ಒಂದು ಆಫರ್ ಕೊಟ್ಟರೆ ಹೇಗಿರುತ್ತೆ, ಅಥವಾ ಕಾಪಿ ಮಾಡಿದ್ರೂ ಅವ್ರಿಗೆ ಕಷ್ಟ ಆಗಬೇಕು ಆ ಥರ ಯಾವ ಥರ ಒಂದು ಆಫರ್ನ ಕೊಡ್ಬೋದು ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ, ಯಾಕೆ ಒಂದು ಕಂಪ್ಯೂಟರ್ ತಗೊಂಡ್ರೆ ಒಂದು ಸೈಟ್ನ ಫ್ರೀಯಾಗಿ ಕೊಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟು ತಲೆಯಲ್ಲಿ ಬಂತು. ಆಗ ವಿ ಥಾಟ್ ಎಲ್ಲಿ ಯಾವ ಥರ ಕೊಡ್ಬೋದು, ಪ್ರಾಪರ್ಟಿ ಎಲ್ಲಿ ಕೊಡ್ಬೋದು. ಬ್ಯಾಂಗ್ಳೂರಂತೂ ಆಬ್ವಿಯಸ್ಲಿ ಕೊಡೋಕ್ಕಾಗೋದಿಲ್ಲ, ಬಟ್ ಎಲ್ಲಿ ಕೊಡ್ಬೋದು. ಬಟ್ ಜನ ಜಾಗ ಅಂತ ಬಂದಾಗ ಎಲ್ಲಿ ಬೇಕಾದರೂ ತೊಗೊಳ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಕಂಪ್ಯೂಟರ್ ತೊಗೊಂಡ್ರೆ ಒಂದು ಸೈಟ್ ಫ್ರೀ ಅಂತಕ್ಕಂಥ ಒಂದು ಆಫರ್ನ ಲಾಂಚ್ ಮಾಡಿದ್ವಿ. ಇನಿಷಿಯಲ್ ಸ್ಟೇಜಲ್ಲಿ ಇಟ್ ವಾಸ್ ಎ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಅಸ್. ಯಾಕೆಂದರೆ ಇದುವರೆಗೂ ನಮ್ಮ ದೇಶದಲ್ಲೇ ಆ ಥರ
ಒಂದು ಆ ಥರ ಒಂದು ಆಫರ್ನ ಯಾರೂ ಕೊಟ್ಟಿಲ್ಲ. ಸೈಟ್ ತೊಗೊಂಡ್ರೆ ಕಂಪ್ಯೂಟರ್ ಫ್ರೀ ಕೊಟ್ಟಿದ್ದಾರೆ. ಬಟ್ ಕಂಪ್ಯೂಟರ್ ತೊಗೊಂಡ್ರೆ ಸೈಟ್ ಫ್ರೀ ಅಂತ ಹೇಳಿದಾಗ 100% ಇದು ಪಾಸಿಬಿಲಿಟಿ ಇಲ್ಲ. ಇದು ಯಾವುದೋ ಒಂದು ಫೇಕ್ ಆಫರ್ ಇರಬೇಕು, ಯಾವುದೋ ಒಂದು ಫ್ರಾಡ್ ಮಾಡ್ತಾ ಇರಬೇಕು ಇವರು. ಸೊ ಹಾಗಾಗಿ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬಂದ್ರೂ, ಬಟ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಂತ ಬಂದಾಗ, ಬೈಯಿಂಗ್ ಇಂಟ್ರೆಸ್ಟ್ ಅಂತ ಬಂದಾಗ ಕಡಿಮೆ ಇತ್ತು. ಸೊ ಅಡ್ವರ್ಟೈಸ್ಮೆಂಟ್ಲಿ ಕ್ಲಿಯರ್ಲಿ ವಿ ಮೆನ್ಷನ್ಡ್ ನೋ ಅಡ್ವಾನ್ಸ್, ನೋ ಗಿಮಿಕ್ಸ್, ನೋ ಕಂಡೀಷನ್ಸ್ ಅಪ್ಲೈ. ಇದು 3 ಟ್ಯಾಗ್ಲೈನ್ನ ನಾವು ಯಾವ ಅಡ್ವರ್ಟೈಸ್ಮೆಂಟ್ ನೋಡಬೇಕಾದ್ರೆ ಅದನ್ನ 3 ಭಾಳ ಸೂಕ್ಷ್ಮವಾಗಿ ಗಮನಿಸ್ತೀವಿ. ಎಲ್ಲಾದರೂ ಸ್ಟಾರ್ ಇದೆಯಾ, ಎಲ್ಲಾದರೂ ಕಂಡೀಷನ್ಸ್ ಇದೆಯಾ, ಇದನ್ನ ಅಬ್ಸರ್ವ್ ಮಾಡ್ತೀವಿ. ಸೊ ನಮ್ದು ಫಸ್ಟ್ ಅಡ್ವರ್ಟೈಸ್ಮೆಂಟಲ್ಲೇ ಇಟ್ ವಾಸ್ ದೇರ್ ಇಸ್ ನೋ ಗಿಮಿಕ್, ದೇರ್ ಇಸ್ ನೋ ಕಂಡೀಷನ್ಸ್ ಅಪ್ಲೈ, ಸೊ ನೋ ಅಡ್ವಾನ್ಸ್. ಮತ್ತು ಹೆಂಗೆ ತೊಗೊಳ್ಳೋದು? ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಬೈಫರ್ಗೇಟ್ ಮಾಡಿದ್ವಿ. ಓಕೆ, ಆ ಆಫರ್ನ ಡಿವೈಡ್ ಮಾಡಿದ್ವಿ. ಒಂದು 60,000 rupees ಒಂದು ಆಫರ್ ಅಂತ ಹೇಳಿದ್ರೆ ಫಸ್ಟ್ 20,000 ಕೊಡ್ತೀರಾ, ಆಗ ನಿಮಗೆ ಕಂಪ್ಯೂಟರ್ ಆನ್ ಸ್ಪಾಟ್ ಇಮಿಡಿಯೇಟ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು 20,000 ಪೇ ಮಾಡಿದಾಗ ನಮ್ಮದು ಟೈಅಪ್ಸ್ ಇತ್ತು, ಇನ್ಕ್ಲೂಡಿಂಗ್ KSTDCಯಿಂದ ಹಿಡಿದು ಹಲವಾರು ಕ್ಲಬ್ಗಳ ಜೊತೆ ನಮ್ಮದು ಟೈಅಪ್ಸ್ ಇತ್ತು. ಒಂದು ಕ್ಲಬ್ ಮೆಂಬರ್ಶಿಪ್ ಕಾರ್ಡ್ ಕೊಡ್ತಾ ಇದ್ವಿ, ಮತ್ತು ಇನ್ಶೂರೆನ್ಸ್ ಟೈಅಪ್ ಇತ್ತು, ಟ್ರಾವೆಲ್ಸ್ ಟೈಅಪ್ ಇತ್ತು. ಸೊ ಆ ಟೈಅಪ್ ಜೊತೆ ನಿಮಗೆ ಈ ಕಾರ್ಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ಮೆಂಬರ್ಶಿಪ್ ಕಾರ್ಡ್ನ ಅರೌಂಡ್ 20-25% ಇನ್ಕ್ಲೂಡಿಂಗ್ KSTDC ನಿಮಗೆ ಡಿಸ್ಕೌಂಟ್ಸ್ ಸಿಗುತ್ತೆ. ನೆಕ್ಸ್ಟ್ 20,000 rupees ಯಾವಾಗ ಕಟ್ತೀರಾ ಅಂದರೆ ನಿಮಗೆ ಸೈಟ್ ರಿಜಿಸ್ಟ್ರೇಷನ್ಸ್ ಟೈಮಲ್ಲಿ ಬ್ಯಾಲೆನ್ಸ್ ಅಮೌಂಟು ಕಟ್ತೀರಾ. ಸೊ ದಟ್ ದೇರ್ ಇಸ್ ನೋ ಅಡ್ವಾನ್ಸ್. ಸೊ ಇಟ್ಸ್ ಸಮಥಿಂಗ್ ಲೈಕ್ ಎ ಕ್ಯಾಶ್ ಆ್ಯಂಡ್ ಕ್ಯಾರಿ. ಸೊ ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆರಂಭದಲ್ಲಿ ಇದು ವಿಶ್ವ ಕಾರ್ಯಪ್ಪಗೆ ಚಾಲೆಂಜ್ ಆಗಿತ್ತು. ಯಾಕಂದ್ರೆ ಇಂಥ ಸಾಹಸಕ್ಕೆ ಯಾರೂ ಕೈ ಹಾಕಿರಲಿಲ್ಲ. ಜನರು ಇದನ್ನ ಒಪ್ಕೊಳ್ಳೋದು ಕೂಡ ಕಷ್ಟವಾಗಿತ್ತು. ಆದರೆ ಕಾರ್ಯಪ್ಪನವರು ಈ ಕಾನ್ಸೆಪ್ಟ್ ಅನ್ನ ತುಂಬಾ ಜಾಗರೂಕತೆಯಿಂದ ಎಕ್ಸಿಕ್ಯೂಟ್ ಮಾಡಿದ್ರು. ಮುಂದೆ ಕಂಪ್ಯೂಟರ್ ಸೆಲ್ಲಿಂಗ್ ಅನ್ನ ಸ್ಟಾಪ್ ಮಾಡಿ ಕೇವಲ ಸೈಟ್ಗಳನ್ನ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ವಿಸ್ಯಾನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹುಟ್ಕೊಂಡಿತ್ತು. ಅದರ ಕಂಪ್ಲೀಟ್ ವಾರಂಟಿ ಜವಾಬ್ದಾರಿನ HCL ಅವ್ರು ತಗೋತಾ ಇದ್ರು. 3 ವರ್ಷ ಆನ್ಸೈಟ್ ವಾರಂಟಿನ ಕೊಡ್ತಾ ಇದ್ರು. ಅದಾದಮೇಲೆ ಒಂದು ಹಂತಕ್ಕೆ ಜನರಿಗೆ ಓಕೆ ಕಂಪ್ಯೂಟರ್ ಬಂತಪ್ಪ, ಆಯ್ತು, ವಾಟ್ ನೆಕ್ಸ್ಟ್? ಮೆಂಬರ್ಶಿಪ್ ಕಾರ್ಡ್ ಬಂತು. ದ ಚಾಲೆಂಜಿಂಗ್ ವಾಸ್ ಸೈಟ್ ಕೊಡ್ತಾರಾ ಇಲ್ವಾ ಅನ್ನೋದು ಒಂದು ಚಾಲೆಂಜಿಂಗ್ ಪಾರ್ಟ್ ಇತ್ತು. ಇಟ್ ಟುಕ್ ಅಬೌಟ್ 1.5 years ನಮಗೆ ಸೈಟ್ಗಳನ್ನ ಸೆಗ್ರಿಗೇಟ್ ಮಾಡಿ, ಜಾಗ ಹುಡುಕಿ, ಅದನ್ನು ಪ್ರಾಪರಾಗಿ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಅದನ್ನು ಕನ್ವರ್ಟ್ ಮಾಡಿ ಲೀಗಲ್ ತೊಗೊಂಡು ಒಂದೂವರೆ ವರ್ಷ ಆಯಿತು. 1.5 ವರ್ಷ ಆದಮೇಲೆ ಇಲ್ಲಿ ಎಷ್ಟು ಜನ ನಮ್ಮಲ್ಲಿ ಒಂದು ಆಫರಲ್ಲಿ ತೊಗೊಂಡಿದ್ರು ಅಷ್ಟು ಜನಕ್ಕೆ ಕರೆದ್ಬಿಟ್ಟು ಯಾವತ್ತು ನಾವು ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಟ್ವಿ. ದೆನ್ ದೇ ಥಾಟ್ ಓಕೆ, ನಮಗೆಲ್ಲೂ ಲಾಸ್ ಆಗಲಿಲ್ಲ, ವಾಟ್ ಎವರ್ ವಿ ಹ್ಯಾವ್ ಟೇಕನ್ ಇನ್ ದಿಸ್ ಆಫರ್ ಇಟ್ ಈಸ್ ಜೆನ್ಯೂನ್. ಅದಾದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಆ ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಸ್ಲೋ ಡೌನ್ ಆಗಿ ನಾವು ಕಂಪ್ಯೂಟರ್ಸ್ನ ಕಟ್ ಮಾಡಿದ್ವಿ. ಡಿಮಾಂಡ್ ಚೆನ್ನಾಗಿತ್ತು. ಸೊ ವಿ ಸ್ಟಾರ್ಟೆಡ್ ಸೆಲ್ಲಿಂಗ್ ಓನ್ಲಿ ಸೈಟ್ಸ್. ಸೊ ಆ ಸೈಟ್ ಅಂತ ಬಂದಾಗ ಎಲ್ರಿಗೂ ಒಟ್ಟಿಗೆ 2 ಲಕ್ಷ 3 ಲಕ್ಷ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡೋಣ, ಇದನ್ನು EMI ಅಲ್ಲಿ ಯಾಕೆ ಕೊಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ವಿ. ಆ EMI ಕೊಡಬೇಕಂದ್ರೆ ಯಾವುದೇ ಬ್ಯಾಂಕಿಗೆ ಹೋದ್ರೂ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಲೋವರ್ ಮಿಡಲ್ ಕ್ಲಾಸ್ಗೆ ಯಾರು ಲೋನ್ಗಳು ಕೊಡೋದಿಲ್ಲ. ಸಿಬಿಲ್ಲು ಅಥವಾ ಕ್ರೆಡಿಟ್ ಕಾರ್ಡು ಆ ಥರ ಎಲ್ಲ ಒಂದು ಡೀಟೇಲ್ಸ್ನ ಚೆಕ್ ಮಾಡೋದ್ರಿಂದ ಯಾರಿಗೂ ಲೋನ್ ಎಲಿಜಿಬಿಲಿಟಿಗಳು ಬರ್ತಾ ಇರಲಿಲ್ಲ. ಅವರಿಗೆ ಮಂತ್ಲಿ ಒಂದು 3,000 rupees ಥರ ಮಂತ್ಲಿ EMI ಕಟ್ಕೊಂಡು ಹೋಗೋ ಥರ 0% ಇಂಟ್ರೆಸ್ಟ್ ಮಾಡಿ ಒಂದು 1,000 ಕಸ್ಟಮರ್ಸ್ಗೆ ಆ ಥರ ಒಂದು ಸ್ಕೀಮಲ್ಲಿ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ವಿ. ದಟ್ ವಾಸ್ ಆಲ್ಸೋ ಸಕ್ಸಸ್ಫುಲ್. ಅದಾದಮೇಲೆ ಇನ್ನು ಹಿಂತಿರುಗಿ ಯಾವುದು ನೋಡಲಿಲ್ಲ. ಯಾವುದ್ಯಾವುದು ಲೀಗಲ್ಲಾಗಿ ಟೈಟಲ್ಸ್ ಕ್ಲಿಯರ್ ಇರುತ್ತೆ ಅಂಥ ಪ್ರಾಪರ್ಟಿಗಳನ್ನ ತೊಗೊಂಡು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಂದ 100% ಅದನ್ನು ಫಾಲೋ ಮಾಡಿ ಇವತ್ತವರೆಗೂ ನಮ್ಮ ಕಂಪ್ನಿಯಿಂದ ಯಾವುದೇ DC ಕನ್ವರ್ಷನ್ ಆಗದೇ ಇರತಕ್ಕಂಥ ಅಥವಾ DTCP ಅಪ್ರೂವಲ್ ಆಗದೇ ಇರತಕ್ಕಂಥ ಯಾವ ಪ್ರಾಪರ್ಟಿಗಳನ್ನ ನಾವು ಸೇಲ್ ಮಾಡಿಲ್ಲ. 100% ಗೌರ್ಮೆಂಟ್ ರೂಲ್ಸ್ ಅಂಡರಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿಗಳನ್ನ ನಾವು ರಿಜಿಸ್ಟ್ರೇಷನ್ಸ್ ಮಾಡಿಕೊಡ್ತೀವಿ. ಇದುವರೆಗೂ ಸುಮಾರು 10,000 ಜನ ಕಸ್ಟಮರ್ಗೆ ಸೈಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಈ ಸಂಸ್ಥೆ ಬೆಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರ ಮತ್ತು ಕೊಡಗಿನಲ್ಲಿ ಹಲವು ಪ್ರಾಜೆಕ್ಟ್ ಪೂರ್ಣಗೊಳಿಸಿ ಯಶಸ್ವಿಯಾಗಿದೆ. ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದ ಈ ಸಂಸ್ಥೆ ಕೈಗೆಟುಕುವ ದರದಲ್ಲಿ ನಿವೇಶನ ನೀಡುವುದರ ಜೊತೆಗೆ ಕಂಪ್ಯೂಟರ್ ಡೆಸ್ಕ್ಟಾಪ್ಗಳನ್ನು ಉಚಿತವಾಗಿ ನೀಡಿ ಮನೆ ಮಾತಾಯಿತು. ಇನ್ನೂ 10,000 ಸೈಟು ನಮ್ಮ ಹತ್ರ ಕನ್ವರ್ಷನ್ ಆಗಿ ಟೌನ್ ಪ್ಲಾನಿಂಗ್ ಆಗಿ ಫರ್ದರ್ ಅಪ್ರೂವಲ್ಸ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಎವ್ರಿ ಮಂತ್ ಆನ್ ಆ್ಯಂಡ್ ಆವ್ರೇಜ್ ಒಂದು 400 to 500 ಸೈಟ್ಸ್ ನಾವು ರಿಜಿಸ್ಟ್ರೇಷನ್ಸ್ ಮಾಡ್ತಾ ಇದ್ದೀವಿ. ಲ್ಯಾಂಡ್ ಬ್ಯಾಂಕ್ ಅಂತ ತೊಗೊಂಡ್ರೆ ಅನದರ್ 1,000 acres ಆಫ್ ಲ್ಯಾಂಡ್ ಬ್ಯಾಂಕ್ ಈಸ್ ಆಲ್ರೆಡಿ ಪರ್ಚೇಸ್ಡ್ ಅಂಡರ್ ದ ನೇಮ್ ಆಫ್ ಕಂಪ್ನಿ. ಈ ಕಂಪ್ನಿಗೆ ಯಾರು ಪಾರ್ಟ್ನರ್ಸ್ ಇಲ್ಲ.
ಮತ್ತು ಬೇರೆ ಯಾರು ಶೇರ್ ಹೋಲ್ಡರ್ಸ್ ಇಲ್ಲ. ನಮ್ಮ ಕಂಪ್ನಿ ಮೇಲೆ ಯಾವುದೇ ಬ್ಯಾಂಕ್ ಲೋನ್ಸ್ಗಳಿಲ್ಲ. ಎಲ್ಲೂ ಯಾವ ಪ್ರಾಜೆಕ್ಟು ಜಾಯಿಂಟ್ ವೆಂಚರಲ್ಲಿ ನಾವು ಇವತ್ತವರೆಗೂ ಕಂಪ್ನಿಯಿಂದ ಮಾಡಿಲ್ಲ. ಸೊ ಹಾಗಾಗಿ ಇವನ್ ದೋ ಇನ್ ದ ಟೈಮ್ ಆಫ್ ಡಿಮಾನಿಟೈಸೇಷನ್, ಇವನ್ ದೋ ಇನ್ ದ ಟೈಮ್ ಆಫ್ ಇನ್ಕಮ್ ಟ್ಯಾಕ್ಸ್, ಇವನ್ ದೋ GST, ಇವನ್ ದೋ ಕೋವಿಡ್, ಇದು ಯಾವುದೂ ನಮಗೆ ಎಫೆಕ್ಟ್. ಅಲ್ಲಿಂದ ಶುರುವಾದ ಸ್ಯಾನ್ ಸಿಟಿ ಜರ್ನಿ ಇಲ್ಲಿ ತನಕ ಸುಮಾರು 10,000 ಜನರಿಗೆ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಸಿದೆ. ಇದರ ಜೊತೆಗೆ ಇನ್ನೂ 10,000 ಸೈಟ್ಗಳು ರಿಜಿಸ್ಟ್ರೇಷನ್ಗೆ ರೆಡಿಯಾಗಿವೆ. ಪ್ರತಿ ತಿಂಗಳು ಸುಮಾರು 500ರಿಂದ 600 ಸೈಟ್ಗಳು ರಿಜಿಸ್ಟರ್ ಆಗ್ತಿವೆ. ವಿಶೇಷ ಏನಂದ್ರೆ ಸ್ಯಾನ್ ಸಿಟಿ ಯಾವುದೇ ಪಾರ್ಟ್ನರ್ ಇಲ್ಲದ ಕಂಪನಿ. ಈ ಕಂಪನಿಯ ಏಕೈಕ ಒಡೆಯ ಡಾಕ್ಟರ್ ವಿಶ್ವ ಕಾರ್ಯಪ್ಪ. ಸುಮಾರು 18 ವರ್ಷಗಳಿಂದ ಸ್ಯಾನ್ ಸಿಟಿ ತನ್ನ ವಿಶ್ವಾಸಾರ್ಹತೆಯನ್ನ ಉಳಿಸ್ಕೊಂಡು ಬಂದಿದೆ. ಅದಕ್ಕೆ ಮೂಲ ಕಾರಣ ಪ್ರೈಸ್ ವಾರ್. ಫಾರ್ ಎಕ್ಸಾಂಪಲ್, ಒಂದು ಸೈಟನ್ನು 1,000 ರೂಪಾಯಿಗೆ ಕೊಟ್ಟರೆ ಸ್ಯಾನ್ ಸಿಟಿ ಆ ಸೈಟನ್ನು 500 ರೂಪಾಯಿಗೆ ಕೊಡ್ತಾರೆ. ಯಾಕಂದ್ರೆ JCBಯಿಂದ ಹಿಡಿದು ಇಂಜಿನಿಯರ್ ತನಕ ಎಲ್ಲವೂ ಸ್ಯಾನ್ ಸಿಟಿಯ ಇನ್ಹೌಸ್ನಲ್ಲೇ ಇದೆ. ಅಗೈನ್ ಪ್ರೈಸ್ ವಾರ್ ಅಂತ ಹೇಳ್ಬೋದು. ಯಾರು 1,000 ರೂಪಾಯಿಗೆ ಮಾರ್ತಾರೆ, ನಾವು ಅದನ್ನು 500 ರೂಪಾಯಿಗೆ ಮಾರ್ತೀವಿ. ಅವ್ರು 1,000 ರೂಪಾಯಿಗೆ ಮಾರ್ತಾ ಇದ್ದಾರೆ, ಇವ್ರು ಯಾಕೆ 500 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಂತ ಫಸ್ಟ್ ಅವ್ರಿಗೆ ಹುಟ್ಟೋದೇ ಒಂದು ಡೌಟ್. ನಮ್ಮಲ್ಲಿ ಏನಿದೆ ಅಂದರೆ JCB ಇರ್ಬೋದು, ಟಿಪ್ಪರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಅಥವಾ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ವಿ ಹ್ಯಾವ್ ಎವ್ರಿಥಿಂಗ್ ಇನ್ ಹೌಸ್. ನಾವು ಯಾವುದೋ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸೋದಿಲ್ಲ. ಸೊ ಹಾಗಾಗಿ ನಮಗೆ ಡೆವಲಪ್ಮೆಂಟ್ ಕಾಸ್ಟ್ ಬೇರೆಯವ್ರಿಗಿಂತ 50 to 60% ಕಡಿಮೆ ಆಗುತ್ತೆ, ಯಾಕಂದ್ರೆ ನಾವೇ ನೋಡೋದ್ರಿಂದ. ಲ್ಯಾಂಡ್ ಲೈಸ್ನಿಂಗ್ ಮಾಡೋದಕ್ಕೆ ನಮ್ಮ ಹತ್ರ ಟೀಮ್ ಇದೆ. ನಾವು ಡೈರೆಕ್ಟ್ ಫಾರ್ಮರ್ಸ್ ಆ್ಯಂಡ್ ನಮ್ಮದು ಲೈಸ್ನಿಂಗ್ ಟೀಮೇ ಮಾತಾಡೋದ್ರಿಂದ ಅಲ್ಲಿ ಮಧ್ಯದಲ್ಲಿ ಕಮಿಷನ್ ಇಟ್ಕೊಳ್ಳೋರು ಇಲ್ಲದೆ ಇರೋದ್ರಿಂದ ಆ ಬೆನಿಫಿಟ್ಸ್ ಕಡಿಮೆ ಆಗುತ್ತೆ. ಮತ್ತು ಲ್ಯಾಂಡ್ ನಾವು ಪರ್ಚೇಸ್ ಮಾಡಿ ರಿಯಲ್ ಎಸ್ಟೇಟ್ ಅಂತ ಬಂದಾಗ ಬ್ಯಾಂಕಿಂದ ಲೋನ್ ತೊಗೊಂಡಿರ್ತಾರೆ ಅಥವಾ ಬೇರೆ ಯಾರ್ದು ಶೇರ್ ಹೋಲ್ಡಿಂಗ್ ಇರುತ್ತೆ ಅಂದಾಗ ಅವ್ರಿಗೂ ಪ್ರಾಫಿಟ್ ಶೇರ್ ಕೊಡಬೇಕು ಅಂತೇಳಿ ಅವ್ರದ್ದು ಬೇಸಿಕ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಆಗೇನಾಗುತ್ತೆ, ಆಬ್ವಿಯಸ್ಲಿ ಅವ್ರದ್ದು ರೇಟ್ 1,000 ರೂಪಾಯಿ ಆಗುತ್ತೆ. ನಾವು ಆ ಬೆನಿಫಿಟ್ಸ್ ಏನು ಮಾಡ್ತೀವಿ, ಅದು ಕಸ್ಟಮರ್ಗೆ ಡೈರೆಕ್ಟ್ ಬೆನಿಫಿಟ್ ಹೋಗೋದ್ರಿಂದ ದೇ ವಿಲ್ ಗೆಟ್ ಇಟ್ ಅಟ್ ಎ ಡಿಸ್ಕೌಂಟೆಡ್ ಪ್ರೈಸ್. ಈ ಸಂಸ್ಥೆಯ ಪ್ರಾಜೆಕ್ಟ್ಗಳು ಜನರಿಗೆ ತಲುಪಿವೆ. ಈ ಸಂಸ್ಥೆ ಗ್ರಾಹಕರ ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಂಡಿದೆ. ಯಾವುದೇ ಕಂಪನಿಗಳಿಗೆ ಅವರ ಗ್ರಾಹಕರೇ ದೊಡ್ಡ ಶಕ್ತಿ. ನಿಜಕ್ಕೂ ಸ್ಯಾನ್ ಸಿಟಿಗೆ ಗ್ರಾಹಕರ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. 500ಕ್ಕೂ ಹೆಚ್ಚು ಸಿಬ್ಬಂದಿ, ಲಕ್ಷಾಂತರ ಗ್ರಾಹಕರ ನೆಚ್ಚಿನ ಸಂಸ್ಥೆಯಾಗಿರುವ ಈ ಕಂಪನಿಯ ರೂವಾರಿ ಡಾಕ್ಟರ್ ವಿಶ್ವ ಕಾರ್ಯಪ್ಪ BS ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಡಿಯನ್ಸ್ ಜೋರಾದ ಚಪ್ಪಾಳೆ ಬರಲಿ. ಫೌಂಡರ್ ಚೇರ್ಮನ್ ಸ್ಯಾನ್ ಸಿಟಿ ಡೆವಲಪರ್ಸ್ ಡಾಕ್ಟರ್ ವಿಶ್ವ ಕಾರ್ಯಪ್ಪ. ನ್ಯೂಸ್ ಫಸ್ಟ್ ಕಡೆಯಿಂದ ಈ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯುವಕರಿಗೆ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಒಂದು ನ್ಯೂಸ್ ಚಾನಲ್ಗೆ ನಾನು ಸದಾ ಬಯಸ್ತೀನಿ. ಹಾಗೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಅವಾರ್ಡ್ ಏನಿದೆ ಇದನ್ನು ಎಂಟೈರ್ ಸ್ಯಾನ್ ಸಿಟಿ ಸಿಬ್ಬಂದಿ ಹಾಗೂ ನಮ್ಮ ಗ್ರಾಹಕರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಸ್ಯಾನ್ ಸಿಟಿಯ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದ್ರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.